ಇನ್ನು ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮರ್ಯಾದೆ ಹತ್ಯೆಯ ಬಗ್ಗೆ ಒಂದು ಭಯದ ವಾತಾವರಣ ಅಂತಕ್ಕಂಥದ್ದು ಮೂಡಿದೆ. ಅದೆಂತಹ ಭಯದ ವಾತಾವರಣ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಮರ್ಯಾದೆಯ ಹತ್ಯೆ ಭಯದ ವಾತಾವರಣ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇದೆ. ಘಟನೆ ನಡೆದಂತಹ ಇನಾಮ್ ವೀರಾಪುರದಲ್ಲಿ ಭಯದ ವಾತಾವರಣ. ಗ್ರಾಮಕ್ಕೆ ಹೋಗಲು ಭಯ ಪಡ್ತಾ ಇದ್ದಾರಂತೆ ವಿವೇಕಾನಂದನ ಕುಟುಂಬಸ್ಥರು. ಏನು ಯುವತಿ ಬರ್ಬರವಾಗಿ ಹತ್ಯೆಗೊಳಗಾಗಲ್ಲ, ಆಕೆಯ ಗಂಡ ವಿವೇಕಾನಂದ ದಲಿತ ಯುವಕ, ಆತನ ಕುಟುಂಬಸ್ಥರು ಗ್ರಾಮಕ್ಕೆ ಹೋಗೋದಕ್ಕೆ ಈಗ ಭಯಪಡ್ತಾ ಇದ್ದಾರಂತೆ. ಸದ್ಯ ಆಸ್ಪತ್ರೆಯಲ್ಲಿರುವಂತಹ ವಿವೇಕಾನಂದನ ಕುಟುಂಬದವರು ಗ್ರಾಮಕ್ಕೆ ಹೋದ್ರೆ ಜೀವಕ್ಕೆ ಅಪಾಯವಿದೆ ಅಂತ ಕುಟುಂಬಸ್ಥರು ಈಗ ಅಳಿಲನ್ನ ತೊಡಕೊಳ್ತಾ ಇದ್ದಾರೆ. ಅವರ ದೊಡ್ಡ ಭಯ ಏನು ಅಂತಂದ್ರೆ, ನಾವೇನಾದ್ರೂ ಮತ್ತೆ ನಮ್ಮ ಊರಿಗೆ ಹೋಗಿಬಿಟ್ರೆ, ಆ ಗ್ರಾಮಕ್ಕೆ ಹೋಗಿಬಿಟ್ರೆ, ಅಂದ್ರೆ ಇನಾಮ್ ವೀರಾಪುರಕ್ಕೆ ಏನಾದರೂ ಹೋಗಿಬಿಟ್ರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂತಹ ಅಳಿಲನ್ನ ಈಗ ಮಾನ್ಯಾಳ ಗಂಡ ವಿವೇಕಾನಂದ ಏನಿದ್ದಾನೆ ಆತನ ಕುಟುಂಬಸ್ಥರು ಈಗ ತೋಡ್ಕೊಳ್ತಾ ಇದ್ದಾರೆ. ಗ್ರಾಮಕ್ಕೆ ಹೋದ್ರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಭಯದಲ್ಲಿರುವಂತಹ ಸಂಬಂಧಿಕರು ಪೊಲೀಸರಿಂದ ಪೊಲೀಸರು ಎಲ್ಲೋ ಒಂದು ಕಡೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವಿದ್ದೀವಿ, ಯಾರೂ ನಿಮಗೆ ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲರೂ ಅವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ, ಯಾರು ಈ ಹತ್ಯೆಗೆ ಸಂಬಂಧಪಟ್ಟಂಥವರಿದ್ದರೂ ಅವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ, ನಿಮಗೆ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಧೈರ್ಯವನ್ನು, ಕೊಂಚಿತ ಧೈರ್ಯವನ್ನು ಪೊಲೀಸರು ವಿವೇಕಾನಂದನ ಕುಟುಂಬಸ್ಥರಿಗೆ ಮತ್ತು ಸಂಬಂಧಿಕರಿಗೆ ನೀಡಿದ್ದಾರೆ. ಭದ್ರತೆ ನೀಡ್ತೀವಿ, ಧೈರ್ಯದಿಂದ ಇರಿ ಅಂತ ಪೊಲೀಸರು ಹೇಳಿದ್ದಾರೆ. ಏನೋ ಒಂದು ಕಡೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಬಹಳ ಸೆನ್ಸೇಷನ್ ನ್ಯೂಸ್ ಆಗಿಬಿಟ್ಟಿದೆ. ಮಗಳು ಪ್ರೀತಿಸಿ ಮದುವೆಯಾದಳು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ, ಪ್ರತಿಷ್ಠೆ ಮರ್ಯಾದೆಗಳೇ ಹೆಚ್ಚಾಯಿತು ಅನ್ನುವಂತಹ ಕಾರಣಕ್ಕೆ 6 ತಿಂಗಳ ತುಂಬು ಗರ್ಭಿಣಿ ಮಾನ್ಯಾಳನ್ನ ಕೊಡಲಿಯಿಂದ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಘಟನೆ ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ನಡೆದಿದೆ. ಬಹಳ ಸೆನ್ಸೇಷನ್ನ ಕ್ರಿಯೇಟ್ ಮಾಡ್ತಿದ್ದೆ. ಅಂದರೆ ಆ ತಂದೆ ಪ್ರಕಾಶ್ ಗೌಡ ಪಾಟೀಲ ಮಗಳನ್ನು ಸಾಯಿಸಬೇಕು ಅಂತ ಹೋದ್ನೋ, ಅಥವಾ ಈ ಮಗಳ ಗಂಡ ವಿವೇಕಾನಂದ ದಲಿತ ಯುವಕ ಈತನನ್ನು ಸಾಯಿಸಬೇಕು ಅಂತ ಹೋದ್ನೋ ಗೊತ್ತಿಲ್ಲ. ಆದರೆ ಹೋಗ್ತಾ ಇದ್ದ ಹಾಗೆ ಮನೆಯಲ್ಲಿ ಮಗಳು ಕಾಣಿಸಿದ್ಲು, ಆ ಯುವಕನ ತಾಯಿ ಕಾಣಿಸಿದ್ಲು. ಹೋಗ್ತಾ ಇದ್ದ ಹಾಗೆ ಕೊಡಲಿಯನ್ನು ಬೀಸಿ ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡ್ದ. ಬಿಡಿಸೋದಕ್ಕೆ ಬಂದಂತಹ ತಾಯಿ ರೇಣುಕವ್ವನ ಮೇಲೂ ಕೂಡ ಆತ ದಾಳಿಯನ್ನು ಮಾಡ್ದ, ಮಾರಣಾಂತಿಕ ದಾಳಿ. ಅದಾದ ಮೇಲೆ ಚಿಕಿತ್ಸೆ ಕೊಡಿಸಬೇಕು ಅಂತ ಮಾನ್ಯಾಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಪಾಪ ಆಕೆ 6 ತಿಂಗಳು ತುಂಬ ಗರ್ಭಿಣಿ ರೀ, ಸಾವನ್ನಪ್ಪಿತು. ಇನ್ನು ಮತ್ತೊಂದೆಡೆ ಜಿಲ್ಲಾಡಳಿತದಿಂದ ಇನ್ನೂ ಶಾಂತಿ ಸಭೆ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಬರ್ತಾರೆ. ಜಿಲ್ಲಾಡಳಿತದಿಂದ ಇನ್ನೂ ಶಾಂತಿ ಸಭೆ ನಡೆಯಬೇಕಾಗಿದೆ, ಆದರೆ ಅದು ಇನ್ನೂ ಕೂಡ ನಡೆದಿಲ್ಲ. ಎಲ್ಲರನ್ನ ಸೇರಿಸಿ ಶಾಂತಿ ಸಭೆ ನಡೆಸದಂತಹ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಂತಹ ಅಫೆನ್ಸ್ಗಳಾದಾಗ, ಕ್ರೈಮ್ ಆದಾಗ ಪರಸ್ಪರ ಎರಡೂ ಮನೆತನದವರನ್ನ ಕೂಡಿಸಿಕೊಂಡು ಒಂದು ಶಾಂತಿ ಸಭೆಯನ್ನ ಮಾಡಿಸಿ, ಒಂದು ಕಾಂಪ್ರಮೈಸ್ ಅನ್ನ ಮಾಡಿಸುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು. ಆದರೆ ಇನ್ನೂ ಮಾಡಿಲ್ಲ. ಡಿಸೆಂಬರ್ 21ರಂದು ಪುತ್ರಿ ಮಾನ್ಯಾಳನ್ನ ಪಾಟೀಲ್ ಕೊಚ್ಚಿ ಹಾಕಿ ಕೊಲೆಗೈದಂತಹ ಘಟನೆ ನಡೆದಿದೆ. ತಂದೆ ಪಾಟೀಲ ಪ್ರಕಾಶ್ ಗೌಡ ಪಾಟೀಲ ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಘಟನೆಯ ಬಳಿಕ ಊರು ಬಿಟ್ಟಿರ್ತಕ್ಕಂತಹ ಆರೋಪಿ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಆತನ ಕುಟುಂಬಸ್ಥರು, ಪ್ರಕಾಶ್ ಗೌಡನ ಕುಟುಂಬ ಸಹ ಗ್ರಾಮಕ್ಕೆ ಬರಲು ಹಿಂದೇಟಾಗ್ತಾ ಇದೆ. ಒಂದು ಕಡೆ ಮಾನ್ಯಾಳ ಗಂಡ ವಿವೇಕಾನಂದನ ಕುಟುಂಬಸ್ಥರು ಕೂಡ ಗ್ರಾಮಕ್ಕೆ ಹೋಗೋದಕ್ಕೆ ಬಹಳ ಭಯ ಪಡ್ತಾ ಇದ್ದಾರೆ. ಹೋದರೆ ಯಾರೇನು ಮಾಡ್ತಾರೇನೋ, ಏನಾಗುತ್ತೇನೋ ಅನ್ನುವಂತಹ ಭಯ. ಇನ್ನೊಂದು ಕಡೆ ಬರ್ಬರವಾಗಿ ಹತ್ಯೆಯನ್ನು ಗೈದಂತಹ ಈತ ಮತ್ತು ಈತನ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಈತನ ಕುಟುಂಬಸ್ಥರು, ಅವರು ಕೂಡ ಊರು ಬಿಟ್ಟುಬಿಟ್ಟಿದ್ದಾರೆ. ಎಲ್ಲಿ ಬಂದು ಪೊಲೀಸರು ನಮ್ಮನ್ನು ಹಿಡ್ಕೊಂಡು ಹೋಗಿಬಿಡ್ತಾರೋ, ನಾವು ತಗಲಾಕೊಂಡು ಬಿಡ್ತೀವೇನೋ ಅಂತ, ಅಥವಾ ಆ ಕಡೆಯಿಂದ ಏನಾದರೂ ರಿವೋಲ್ಟ್ ಆಗುತ್ತೇನೋ ಅನ್ನುವಂತಹ ಭಯ ಇದೆ. ಸೊ ಆ ಥರದ ವಾತಾವರಣ ವ್ಯಕ್ತವಾಗ್ತಾ ಇರಬೇಕಾದ್ರೆ ಎರಡೂ ಕುಟುಂಬದವರನ್ನ, ಎರಡೂ ಕಡೆಯವರನ್ನ ಕರೆದು ಬಿಟ್ಟು ಕೂಡಿಸಿ ಒಂದು ಶಾಂತಿ ಸಭೆಯನ್ನು ಮಾಡಬಾರ್ದ? ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ಮಾಡಬಾರ್ದ? ಇನ್ನೂ ಕೂಡ ಶಾಂತಿ ಸಭೆ ಆಗಿಲ್ಲ. ಎಲ್ಲರನ್ನ ಸೇರಿಸಿ ಶಾಂತಿ ಸಭೆಯನ್ನು ಇವತ್ತಿಗೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಡೆಸಿಲ್ಲ. ಇದು ವಿಷಾದನೀಯ ವಿಚಾರ. ಶಾಂತಿ ಸಭೆಯನ್ನು ನಡೆಸಬೇಕು, ಶಾಂತಿ ಸಭೆ ನಡೆಸ್ತಾ ಇಲ್ಲ. ಆದರೆ ಶಾಂತಿ ಸಭೆ ನಡೆದಾಗ ಮಾತ್ರ ಈ ತರಹದ ಒಂದು ವಾತಾವರಣ ತಿಳಿಗೊಳ್ಳುತ್ತೆ. ದ್ವೇಷ ಅಂತಕ್ಕಂಥದ್ದು ಮುಚ್ಚಿ ಹೋಗುತ್ತೆ, ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈ ವಾತಾವರಣ ಇನಾಮ್ ವೀರಾಪುರದಲ್ಲಿ. ಆದರೆ ಜಿಲ್ಲಾಡಳಿತ ಅದು ಯಾವಾಗ ಕರೆದು ಎರಡೂ ಕುಟುಂಬಗಳಿಗೆ ಅಥವಾ ಎರಡೂ ಕುಟುಂಬಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಶಾಂತಿಯ ಮಂತ್ರವನ್ನು ಬೋಧನೆ ಮಾಡುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.